ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಅಂಗವಿಕಲರ ಬಸ್ ಪಾಸ್ ಕುರಿತು ಒಂದು ಬಿಗ್ ಅಪ್ಡೇಟ್ ಇದೀಗ ತಾನೇ ಬರ್ತಾ ಇದೆ. ಅದನ್ನು ತಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಯಾಕಂದರೆ ನಮ್ಮಲ್ಲಿ ಹೊಸ ಸುದ್ದಿಗಳು, ನಮ್ಮ ವಿಶೇಷ ಚೇತನರಿಗೆ ಬೇಕಾಗುವ ಎಲ್ಲ ಸೌಲಭ್ಯಗಳ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರಸಾರ ಮಾಡ್ತಾ ಇರ್ತೀವಿ. ಹಾಗಾಗಿ ಇವತ್ತಿನ ಅಪ್ಡೇಟ್ ಬಂದು ತುಂಬ ಮುಖ್ಯವಾಗಿದೆ. ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ಇತರರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಸಾರಿಗೆ ರಸ್ತೆ ಸಾರಿಗೆ ನಿಗಮದಿಂದ ನಮ್ಮ ವಿಶೇಷ ಚೇತನರಿಗೆ ರಿಯಾಯಿತಿ ದರದ ಬಸ್ ಪಾಸುಗಳನ್ನು ವಿತರಿಸುವ ಕಾರ್ಯಕ್ರಮ ಇರ್ತದೆ. ಅದರಲ್ಲಿ 660 ರೂಪಾಯಿ ವಾರ್ಷಿಕವಾಗಿ ಫೀಸನ್ನು ಕಟ್ಟಿ ಆ ಒಂದು ವಿಶೇಷ ರಿಯಾಯಿತಿ ಬಸ್ ಪಾಸನ್ನು ನಮ್ಮ ವಿಶೇಷ ಚೇತನರು ಪಡ್ಕೊತಾರೆ. ಅದರ ಕುರಿತು ಒಂದು ಪತ್ರಿಕಾ ಪ್ರಕಟಣೆಯನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬೆಂಗಳೂರು ಕೇಂದ್ರ ಕಚೇರಿಯಿಂದ ಒಂದು ಪತ್ರಿಕಾ ಪ್ರಕಟಣೆಯನ್ನು ಇದೀಗ ತಾನೇ ನೀಡಿದ್ದಾರೆ. ಅದೇನಪ್ಪ ಅಂದರೆ 2025ನೇ ಸಾಲಿನ ವಿಶೇಷ ಚೇತನರ ರಿಯಾಯಿತಿ ಪಾಸುಗಳ ವಿತರಣೆ ಹಾಗೂ ನವೀಕರಣಗಳನ್ನು ದಿನಾಂಕ 30/12/2024ರಿಂದ ನೆನಪಿರಲಿ 30/12/2024ರಿಂದ ಆರಂಭಿಸಲಾಗುವುದು. ಈ ಸಂಬಂಧ ಫಲಾನುಭವಿಗಳು ಸೇವಾ ಸಿಂಧು ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿರ್ತದೆ. ಅಂದರೆ ಮೊದಲು ಇದು ಆಫ್ಲೈನ್ ಇತ್ತು, ಈಗ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಕಡ್ಡಾಯವಾಗಿ ಸಲ್ಲಿಸಲೇಬೇಕು. ಸೇವಾ ಸಿಂಧುನಲ್ಲಿ 2024ನೇ ಸಾಲಿನಲ್ಲಿ ವಿತರಿಸುವ ಬಸ್ ಪಾಸ್ಗಳನ್ನು ದಿನಾಂಕ 28/2/2025 ಇದು ನೆನಪಿರಲಿ ನಿಮಗೆ. ಈಗಾಗಲೇ ನೀವು ಬಸ್ ಪಾಸನ್ನು ಪಡೆದಿದ್ದೀರಾ. ಆ ಬಸ್ ಪಾಸು 28/2 ಅಂದರೆ ಫೆಬ್ರವರಿ 28, 2025ನೇ ಇಸ್ವಿವರೆಗೂ, ಅಂದರೆ ಇದು 24ನೇ ಇಸ್ವಿ ನಡೀತಾ ಇದೆ. ಮುಂದಿನ ತಿಂಗಳು ಜನವರಿ ಬರ್ತದೆ. ಅದರ ನಂತರ ಫೆಬ್ರವರಿ 28/2/2025ರವರೆಗೆ ಈ ಹಳೆಯ ಪಾಸುಗಳನ್ನು ಮಾನ್ಯ ಮಾಡಲಾಗುವುದು ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿಯಿಂದ ಹೊರಡಿಸಲಾಗಿದೆ ಸ್ನೇಹಿತರೆ. ಇದಕ್ಕೆ ಮುಖ್ಯ ಸಂಚಾರ ವ್ಯವಸ್ಥಾಪಕರ ಸಹಿ ಕೂಡ ಲಭ್ಯವಿರುತ್ತದೆ. ಹಾಗಾಗಿ ದಯವಿಟ್ಟು ಈಗೇನು ತಾವು ಪಾಸ್ಗಳನ್ನು ಪಡ್ಕೊಂಡಿದ್ದೀರಾ, ಹೆದರುವಂಥ ಅವಶ್ಯಕತೆ ಇಲ್ಲ. ಫೆಬ್ರವರಿ 28ರವರೆಗೂ ನೀವು ಈ ಪಾಸ್ಗಳನ್ನು ನವೀಕರಣ ಮಾಡಿಕೊಳ್ಳೋಕ್ಕೆ ಅವಕಾಶ ಇರ್ತದೆ. ಅಂದರೆ ಇದೇ ಪಾಸ್ಗಳಲ್ಲಿ ನೀವು ಸಂಚಾರವನ್ನು ಪ್ರಾರಂಭಿಸ್ಬೋದು, ಮಾಡಬಹುದು, ಎಲ್ಲಿ ಬೇಕಾದ್ರೂ ನೀವು ಓಡಾಡ್ಬೋದು. ಅದು 100 ಕಿಲೋಮೀಟರ್ ವ್ಯಾಪ್ತಿ ನಿಮ್ಮ ವಿಳಾಸದಿಂದ. ಇದು ನಿಮಗೆ ನೆನಪಿರಲಿ. ಈ ವಿಚಾರವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಮತ್ತು ವಿಶೇಷವಾಗಿ ನಿರ್ವಾಹಕರಿಗೆ ಈ ಒಂದು ಪತ್ರಿಕಾ ಪ್ರಕಟಣೆಯ ಸ್ಕ್ರೀನ್ಶಾಟನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಇರ್ತಾವೆ, ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ, ಅದನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ನಿರ್ವಾಹಕರಿಗೆ ತೋರಿಸಿ ಆ ಒಂದು ಪಾಸ್ಗಳನ್ನು, ಅಂದರೆ ಹಳೆಯ ಪಾಸ್ಗಳನ್ನು ಫೆಬ್ರವರಿ 28ರವರೆಗೆ ಮಾನ್ಯತೆ ಪಡ್ಕೋಬೋದು, ಸಂಚಾರವನ್ನು ಮಾಡ್ಬೋದು ಅಂತ ಈ ಮೂಲಕ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿಯಿಂದ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಲಾಗಿದೆ. ಎಲ್ಲರಿಗೂ ನೆನಪಿರಲಿ, ಫೆಬ್ರವರಿ 28, 2025ರವರೆಗೆ ಹಳೆ ಪಾಸ್ಗಳನ್ನು ಮಾನ್ಯ ಮಾಡಲಾಗುವುದು. ಇದು ದಯವಿಟ್ಟು ಎಲ್ಲರೂ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ. ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಜೈ ಹಿಂದ್, ಜೈ ಕರ್ನಾಟಕ.